ಜೀವನದಲ್ಲಿ ಎಲ್ಲರೂ ನಮ್ಮನ್ನು ಉತ್ತೇಜಿಸುವುದಿಲ್ಲ. ಕೆಲವರು ನಮ್ಮನ್ನು ಪ್ರೋತ್ಸಾಹಿಸುತ್ತಾರೆ, ಆದರೆ ಇನ್ನೂ ಕೆಲವರು ನಮ್ಮನ್ನು ತುಳಿಯಲು, ಕೀಳಾಗಿ ಕಾಣಲು, ಹಿಂದಕ್ಕೆ ತಳ್ಳಲು ಪ್ರಯತ್ನಿಸುತ್ತಾರೆ. ಆದರೆ ಒಂದು ಪ್ರಶ್ನೆ, ತುಳಿಯುವರ ಮಧ್ಯೆ ಬದುಕುವುದು ಕಷ್ಟವೇ? ನಿಜವಾಗಲೂ ಇಲ್ಲ. ಅವರ ಮಧ್ಯೆ ಬೆಳೆದು ನಿಲ್ಲುವುದೇ ನಿಜವಾದ ಜೀವನ. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಮಾತನಾಡೋದು ತುಳಿಯುವರ ಮಧ್ಯೆ ಬೆಳೆದು ನಿಲ್ಲುವುದು ಹೇಗೆ ಎಂಬ ಅತ್ಯಂತ ಮಹತ್ವದ ವಿಷಯದ ಬಗ್ಗೆ. ಜನರು ಯಾಕೆ ತುಳಿಯುತ್ತಾರೆ? ಮೊದಲು ಒಂದು ಸತ್ಯವನ್ನು ಅರಿತುಕೊಳ್ಳಿ. ಪ್ರತಿ ಬಾರಿ ನಿಮ್ಮನ್ನು ತುಳಿಯುವವರು ನಿಮ್ಮ ಶತ್ರುಗಳೇ ಆಗಿರಬೇಕು ಅನ್ನೋದಿಲ್ಲ. ಕೆಲವರು ನಿಮ್ಮ ಬೆಳವಣಿಗೆಯನ್ನು ನೋಡಿ ಅಸೂಯೆ ಪಡುತ್ತಾರೆ. ಕೆಲವರು ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸಲು ಪ್ರಯತ್ನಿಸುತ್ತಾರೆ. ಇನ್ನೂ ಕೆಲವರು ನೀವು ಯಶಸ್ವಿಯಾಗುವ ಭಯದಿಂದ ನಿಮ್ಮನ್ನು ತಡೆಯಲು ಪ್ರಯತ್ನಿಸುತ್ತಾರೆ. ಜಗತ್ತಿನಲ್ಲಿ ಒಂದು ವಿಚಿತ್ರ ಸತ್ಯ ಇದೆ. ನೀವು ಸಾಮಾನ್ಯರಾಗಿದ್ದರೆ ಯಾರೂ ಗಮನ ಕೊಡುವುದಿಲ್ಲ. ಆದರೆ ನೀವು ಬೆಳೆಯಲು ಶುರು ಮಾಡಿದ ಕ್ಷಣ ಟೀಕೆಗಳು, ಅವಮಾನಗಳು, ಹಾಸ್ಯ, ನಿಂದನೆಗಳು ಪ್ರಾರಂಭವಾಗುತ್ತವೆ. ಹೀಗಾಗಿ ಜನರು ನಿಮ್ಮನ್ನು ತುಳಿಯುತ್ತಿದ್ದಾರೆ ಎಂದರೆ ಅದು ನೀವು ಏನೋ ವಿಶೇಷ ಮಾಡಲು ಪ್ರಯತ್ನಿಸುತ್ತಿದ್ದೀರಿ ಎಂಬ ಸೂಚನೆಯನ್ನು ನೀಡುತ್ತದೆ. ತುಳಿಯುವವರ ಮಾತುಗಳನ್ನು ಮನಸ್ಸಿಗೆ ತೆಗೆದುಕೊಳ್ಳಬೇಡಿ. ಒಂದು ಮರ ಎತ್ತರಕ್ಕೆ ಬೆಳೆದಂತೆ ಗಾಳಿಯ ಹೊಡೆತವು ಹೆಚ್ಚು. ಹಾಗೆಯೇ ನೀವು ದೊಡ್ಡ ಕನಸು ಕಾಣಲು ಶುರು ಮಾಡಿದಾಗ ವಿರೋಧವೂ ಹೆಚ್ಚಾಗಿರುತ್ತದೆ. ಆದರೆ ನೆನಪಿರಲಿ, ಇತರರ ಮಾತುಗಳು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ. ನಿಮ್ಮ ಬಗ್ಗೆ ಅವರು ಏನು ಹೇಳುತ್ತಾರೆ ಅನ್ನುವುದು ಮುಖ್ಯವಲ್ಲ, ನೀವು ನಿಮ್ಮ ಬಗ್ಗೆ ಏನು ನಂಬಿದ್ದೀರಿ ಅನ್ನೋದೇ ಮುಖ್ಯವಾಗುತ್ತದೆ. ಅವರು ನಿಮ್ಮನ್ನು ಏನು ಆಗಲ್ಲ ಎಂದು ಹೇಳಿದಾಗ ಅದೇ ಮಾತನ್ನು ಇಂಧನವಾಗಿಸಿಕೊಳ್ಳಿ. ಕೆಲವೊಮ್ಮೆ ಅವಮಾನವೇ ಜೀವನದ ದೊಡ್ಡ ಮೋಟಿವೇಶನ್ ಆಗುತ್ತದೆ. ಮೌನವಾಗಿ ಬೆಳೆಯಿರಿ. ಪ್ರತಿ ಕನಸನ್ನು ಎಲ್ಲರ ಮುಂದೆ ಹೇಳಬೇಕಾಗಿಲ್ಲ. ಕೆಲವು ಗುರಿಗಳು ಮೌನದಲ್ಲಿ ಬೆಳೆಯಬೇಕು. ಹೆಚ್ಚು ಮಾತನಾಡುವುದಕ್ಕಿಂತ ನಿಶ್ಶಬ್ದರಾಗಿ ಕೆಲಸ ಮಾಡುವವರು ಹೆಚ್ಚು ಸಾಧಿಸುತ್ತಾರೆ. ಇಂದು ನಿಮ್ಮನ್ನು ಹಾಸ್ಯ ಮಾಡುವವರು ನಾಳೆ ನಿಮ್ಮ ಯಶಸ್ಸನ್ನು ನೋಡಿ ಆಶ್ಚರ್ಯಪಡುತ್ತಾರೆ. ಆದ್ದರಿಂದ ಪ್ರತಿಕ್ರಿಯೆ ಕೊಡುವುದಕ್ಕಿಂತ ಪ್ರಗತಿಯನ್ನು ತೋರಿಸುವುದು ಉತ್ತಮ. ಆರ್ಗ್ಯುಮೆಂಟ್ಸ್ ನೆವರ್ ಚೇಂಜ್ ಪೀಪಲ್, ರಿಸಲ್ಟ್ ಡೂ. ನಿಮ್ಮ ಮೇಲೆ ನಂಬಿಕೆ ಇಡಿ. ಒಂದು ಸಮಯ ಬರುತ್ತದೆ, ಎಲ್ಲರೂ ನಿಮ್ಮ ವಿರುದ್ಧ ನಿಂತಂತಾಗುತ್ತದೆ. ಆ ಸಮಯದಲ್ಲಿ ನಿಮ್ಮ ಜೊತೆಗೆ ನಿಲ್ಲೋದು ನಿಮ್ಮ ಆತ್ಮವಿಶ್ವಾಸ ಮಾತ್ರ. ನಿಮ್ಮ ಕನಸುಗಳ ಮೇಲೆ ನೀವು ನಂಬಿಕೆ ಇಡದಿದ್ದರೆ ಬೇರೆಯವರು ಹೇಗೆ ನಂಬುತ್ತಾರೆ? ಪ್ರತಿ ದೊಡ್ಡ ವ್ಯಕ್ತಿಯ ಜೀವನದಲ್ಲೂ ಅವಮಾನ, ತಿರಸ್ಕಾರ, ವಿಫಲತೆ ಇದ್ದೇ ಇರುತ್ತದೆ. ಆದರೆ ಅವರು ಒಂದನ್ನು ಮಾತ್ರ ಬಿಡಲಿಲ್ಲ, ಅವರು ನಿಲ್ಲಲಿಲ್ಲ. ನೀವು ಎಷ್ಟು ಬಾರಿ ಬೀಳುತ್ತೀರಿ ಅನ್ನೋದಕ್ಕಿಂತ ಪ್ರತಿ ಬಾರಿ ಎದ್ದು ನಿಲ್ಲುತ್ತೀರಾ ಅನ್ನೋದೇ ಮುಖ್ಯವಾಗಿದೆ. ದುಃಖವನ್ನು ಶಕ್ತಿಯಾಗಿ ಪರಿವರ್ತಿಸಿಕೊಳ್ಳಿ. ಜೀವನದಲ್ಲಿ ನೋವು ತಪ್ಪುವುದಿಲ್ಲ, ಆದರೆ ಆ ನೋವನ್ನೇ ಶಕ್ತಿಯಾಗಿ ಮಾಡಿಕೊಳ್ಳಬಹುದು. ನಿಮ್ಮನ್ನು ತುಳಿಯುವವರು ನಿಮ್ಮ ಜೀವನದ ಅಂತ್ಯವಲ್ಲ, ಅವರು ನಿಮ್ಮ ಬೆಳವಣಿಗೆಯ ಪರೀಕ್ಷೆಯಾಗಿರುತ್ತಾರೆ. ಒಂದು ವಜ್ರ ಒತ್ತಡದಿಂದಲೇ ರೂಪುಗೊಳ್ಳುತ್ತದೆ, ಹಾಗೆಯೇ ಬಲವಾದ ವ್ಯಕ್ತಿತ್ವವು ಕಷ್ಟಗಳಿಂದಲೇ ನಿರ್ಮಾಣವಾಗುತ್ತದೆ. ಇಂದು ನೀವು ಅನುಭವಿಸುವ ನೋವು ನಾಳೆ ನಿಮ್ಮ ಶಕ್ತಿಯಾಗಬಹುದು. ನಿಮ್ಮ ಗುರಿಯ ಮೇಲೆ ಗಮನ ಇಡಿ. ನಾಯಿ ಬೊಗಳಿದರೆ ಸಿಂಹ ತನ್ನ ದಾರಿಯನ್ನು ಬದಲಿಸುವುದಿಲ್ಲ. ಅದೇ ರೀತಿ ಜನರ ಟೀಕೆಗಳಿಂದ ನಿಮ್ಮ ಗುರಿಯನ್ನು ಬದಲಿಸಬೇಡಿ. ಸೋಷಿಯಲ್ ಮೀಡಿಯಾ, ಕಂಪ್ಯಾರಿಸನ್, ನೆಗೆಟಿವ್ ಪೀಪಲ್ ಇವುಗಳಿಗಿಂತ ನಿಮ್ಮ ಗುರಿ ದೊಡ್ಡದಾಗಿರಬೇಕು. ಪ್ರತಿದಿನ ನಿಮ್ಮನ್ನು ನೀವು ಕೇಳಿಕೊಳ್ಳಿ, ನಾನು ನಿನ್ನೆಗಿಂತ ಇಂದು ಉತ್ತಮನಾಗಿದ್ದೇನಾ? ಇತರರ ಜೊತೆ ಸ್ಪರ್ಧೆ ಬೇಡ, ನಿನ್ನೆಗಿಂತ ನಿಮ್ಮ ಜೊತೆ ಸ್ಪರ್ಧೆ ಮಾಡಿ. ಸ್ನೇಹಿತರೆ, ಜೀವನದಲ್ಲಿ ಎಲ್ಲರೂ ನಿಮ್ಮನ್ನು ಎತ್ತುವುದಿಲ್ಲ. ಕೆಲವರು ತುಳಿಯುತ್ತಾರೆ, ಕೆಲವರು ನಗುತ್ತಾರೆ, ಕೆಲವರು ನಿಮ್ಮ ವಿಫಲತೆಯನ್ನು ಕಾಯುತ್ತಾರೆ. ಆದರೆ ನೆನಪಿಡಿ, ಮಣ್ಣಿನಲ್ಲಿ ತುಳಿಯಲ್ಪಟ್ಟ ಬೀಜವೇ ಒಂದು ದಿನ ದೊಡ್ಡ ಮರವಾಗುತ್ತದೆ. ಹೀಗಾಗಿ ಇಂದು ಯಾರಾದರೂ ನಿಮ್ಮನ್ನು ತುಳಿಯುತ್ತಿದ್ದರೆ ಅದು ನಿಮ್ಮ ಅಂತ್ಯವಲ್ಲ, ನಿಮ್ಮ ಬೆಳವಣಿಗೆ ಆರಂಭವಾಗಬಹುದು. ನಿಮ್ಮ ಕನಸುಗಳನ್ನು ಬಿಡಬೇಡಿ. ನಿಮ್ಮ ಮೇಲೆ ನಂಬಿಕೆ ಕಳೆದುಕೊಳ್ಳಬೇಡಿ. ಮೌನವಾಗಿ ಶ್ರಮಿಸಿ. ಒಂದು ದಿನ ನಿಮ್ಮ ಯಶಸ್ಸು ಉತ್ತರವಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಇಂತಹ ಜೀವನ ಬದಲಿಸುವ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರಿಬೇಡಿ. ಧನ್ಯವಾದಗಳು.